ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023ಯ ಸೆಕ್ಷನ್ 482 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 482 ಅರೆಸ್ಟ್ಗೆ ಒಳಗಾಗುವಂತಹ ವ್ಯಕ್ತಿಗೆ ಅರೆಸ್ಟ್ ಆಗುವ ಮುಂಚೆ ಬೇಲನ್ನು ಗ್ರ್ಯಾಂಟ್ ಮಾಡುವ ಕುರಿತು ಡೈರೆಕ್ಷನ್ ಅನ್ನು ಕೊಡಲಾಗುತ್ತಲ್ಲ, ಅದರ ಬಗ್ಗೆ ಈ ಸೆಕ್ಷನ್ನಲ್ಲಿ ಪ್ರೊವಿಷನ್ಗಳಿವೆ. ಇದನ್ನು ಆಂಟಿಸಿಪೇಟರಿ ಬೇಲ್ ಸೆಕ್ಷನ್ ಅಂತೇಳಿ ಕೂಡ ಕರೆಯಲಾಗುತ್ತೆ. ಈ ಒಂದು ಸೆಕ್ಷನ್ನ ಸಬ್ಸೆಕ್ಷನ್ 1 ಪ್ರಕಾರ ಯಾವಾಗ ಒಬ್ಬ ವ್ಯಕ್ತಿಗೆ ಎನಿ ಪರ್ಸನ್ ಯಾವುದೋ ಒಂದು ನಾನ್ ಬೇಲೇಬಲ್ ಅಫೆನ್ಸ್ನಲ್ಲಿ, ಅಂದರೆ ಆ ಅಪರಾಧದಲ್ಲಿ ಆರೋಪಿಯಾಗಿ ನನ್ನನ್ನು ಅರೆಸ್ಟ್ ಮಾಡಲಾಗತ್ತೆ ಅಂತೇಳಿ ಆತನಿಗೆ ಅನಿಸಿದ್ರೆ, ಆತನಿಗೆ ಅನಿಸಲು ಕಾರಣ ಇದ್ರೆ ಆತ ಹೈಕೋರ್ಟ್ ಅಥವಾ ಸೆಷನ್ಸ್ ಕೋರ್ಟ್ನಲ್ಲಿ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಡೈರೆಕ್ಷನ್ಗಾಗಿ ಆತ ಬೇಲ್ಗಾಗಿ ಅಪ್ಲೈ ಮಾಡಬಹುದು. ಮತ್ತು ಕೋರ್ಟ್ ಕೂಡ ಒಂದು ವೇಳೆ ಅಪ್ಲಿಕೇಶನ್ ಸರಿ ಅನಿಸಿದ್ರೆ ಆ ಅರೆಸ್ಟ್ನ ಸಂದರ್ಭದಲ್ಲಿ ಆತನನ್ನ ಬೇಲ್ ಮೇಲೆ ರಿಲೀಸ್ ಮಾಡಬೇಕು ಅಂತೇಳಿ ಡೈರೆಕ್ಷನ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 2 ಪ್ರಕಾರ ಯಾವಾಗ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಸಬ್ಸೆಕ್ಷನ್ 1 ಅಡಿಯಲ್ಲಿ ಡೈರೆಕ್ಷನ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಡೈರೆಕ್ಷನ್ ನ ಜೊತೆ ಕೆಲವೊಂದು ಕಂಡೀಷನ್ಸ್ ಗಳನ್ನ ಆ ಪರ್ಟಿಕ್ಯುಲರ್ ಕೇಸ್ ಇದೆಯಲ್ಲ, ಆ ಒಂದು ಪರ್ಟಿಕ್ಯುಲರ್ ಕೇಸ್ ನ ಫ್ಯಾಕ್ಟ್ಸ್ ಗಳ ಬೆಳಕಿನಡಿಯಲ್ಲಿ ಆ ಕಂಡೀಷನ್ಸ್ ಗಳನ್ನ ಕೂಡ ಇನ್ಕ್ಲೂಡ್ ಮಾಡುತ್ತೆ. ಆ ಕೋರ್ಟ್ಗೆ ಸರಿ ಅನಿಸಿದ ರೀತಿಯಲ್ಲಿ ಕಂಡೀಷನ್ಸ್ ಗಳನ್ನ ಇನ್ಕ್ಲೂಡ್ ಮಾಡುತ್ತೆ. ಉದಾಹರಣೆಗೆ ಕ್ಲಾಸ್ 1 ಪ್ರಕಾರ ಈ ಒಂದು ಸೆಕ್ಷನ್ ನ ಅಡಿಯಲ್ಲಿ ರಿಲೀಸ್ಗೆ, ಬೇಲ್ ಮೇಲೆ ರಿಲೀಸ್ಗೆ ಒಳಗಾದಂತಹ ವ್ಯಕ್ತಿ ಪೊಲೀಸ್ ಆಫೀಸರ್ ಇಂಟರೋಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಆತ ಅವೈಲೇಬಲ್ ಇರಬೇಕು. ಮತ್ತು ಪೊಲೀಸರಿಗೆ ಯಾವಾಗ ರಿಕ್ವೈರ್ಮೆಂಟ್ ಅನ್ಸುತ್ತೆ ಅವಾಗ ಆತ ಅವೈಲೇಬಲ್ ಇರಬೇಕು. ಇದು ಒಂದು ಕಂಡೀಷನ್. ಕ್ಲಾಸ್ 2 ಪ್ರಕಾರ ಆಂಟಿಸಿಪೇಟರಿ ಬೇಲ್ ಮೇಲೆ ರಿಲೀಸ್ ಆದಂತಹ ವ್ಯಕ್ತಿ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಯಾವುದೇ ವ್ಯಕ್ತಿಯನ್ನ ಇಂಡ್ಯೂಸ್ಮೆಂಟ್ ಮಾಡೋದು, ಥ್ರೆಟ್ ಮಾಡೋದು ಅಥವಾ ಪ್ರಾಮಿಸ್ ಮಾಡೋದು ಇವೆಲ್ಲವನ್ನ ಮಾಡಬಾರ್ದು. ಮತ್ತು ಆತನನ್ನ ಆ ಪರ್ಟಿಕ್ಯುಲರ್ ಕೇಸ್ಗೆ ಸಂಬಂಧಪಟ್ಟಂತ ಫ್ಯಾಕ್ಟ್ಸ್ ಗಳನ್ನ ಡಿಸ್ಕ್ಲೋಸ್, ಅದು ಕೋರ್ಟ್ ನ ಎದುರುಗಡೆ ಆಗಿರ್ಬೋದು ಅಥವಾ ಯಾವುದೇ ಪೊಲೀಸ್ ಆಫೀಸರ್ ಎದುರುಗಡೆ ಆಗಿರ್ಬೋದು, ಅವುಗಳನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆತ ಇಂಡ್ಯೂಸ್ಮೆಂಟ್, ಥ್ರೆಟ್ ಅಥವಾ ಯಾವುದೇ ರೀತಿಯ ಪ್ರಾಮಿಸ್ ಅನ್ನ ಆತ ಮಾಡಬಾರ್ದು. ನೆಕ್ಸ್ಟ್ 3rd ಕಂಡೀಷನ್, ಆ ವ್ಯಕ್ತಿ ಕೋರ್ಟ್ನ ಪ್ರೀವಿಯಸ್ ಪರ್ಮಿಷನ್ ಇಲ್ಲದೆ ಇಂಡಿಯಾವನ್ನ ಬಿಟ್ಟು ಆತ ಹೋಗಬಾರ್ದು. ಮತ್ತು ಕ್ಲಾಸ್ 4 ಪ್ರಕಾರ ಸೆಕ್ಷನ್ 480ಯ ಸಬ್ಸೆಕ್ಷನ್ 3ರಲ್ಲಿ ಬರುವಂತಹ ಬೇರೆ ರೀತಿಯ ಕಂಡೀಷನ್ಸ್ ಗಳನ್ನ ಕೂಡ ಆ ವ್ಯಕ್ತಿಯ ಮೇಲೆ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಇಂಪೋಸ್ ಮಾಡಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 3ರ ಪ್ರಕಾರ ಒಂದು ವೇಳೆ ಏನು ಈ ಒಂದು ಸೆಕ್ಷನ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿರ್ತಾನೆ, ಅಂತಹ ವ್ಯಕ್ತಿ ಈ ಅಪ್ಲಿಕೇಶನ್ ಅನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ನ ಇನ್ಚಾರ್ಜ್ ಆಫೀಸರ್ ಆರೋಪಿಯನ್ನ ವಾರಂಟ್ ಇರಲಾರದೆ ಅರೆಸ್ಟ್ ಮಾಡಿದ್ರೆ ಮತ್ತು ಅರೆಸ್ಟ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ಕಸ್ಟಡಿಯಲ್ಲಿ ಇದ್ರೆ ಆತನಿಗೆ ಬೇಲ್ ಕೊಡಬೇಕು ಮತ್ತು ಆತನನ್ನ ಬೇಲ್ನ ಮೇಲೆ ರಿಲೀಸ್ ಮಾಡಬೇಕು. ಮತ್ತು ನೆಕ್ಸ್ಟ್ ಇದೇ ಸಬ್ಸೆಕ್ಷನ್ 3ರಲ್ಲಿ ಏನು ಹೇಳಲಾಗತ್ತಂದ್ರೆ, ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ಅವರು ಆ ಒಂದು ಅಫೆನ್ಸಸ್ ಗಳ ಕಾಗ್ನಿಜನ್ಸ್ ಅನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಫಸ್ಟ್ ಇನ್ಸ್ಟಾನ್ಸ್ ಅಥವಾ ಫಸ್ಟ್ ಹಿಯರಿಂಗ್ ನಲ್ಲಿ ಆ ವ್ಯಕ್ತಿಯ ವಿರುದ್ಧವಾಗಿ ಅವರು ವಾರಂಟ್ ಅನ್ನ ಇಶ್ಯೂ ಮಾಡಬೇಕಾಗತ್ತೆ. ಆದರೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಆತ ಬೇಲ್ ಮೇಲೆ ರಿಲೀಸ್ ಆಗಿದ್ರೆ ಮ್ಯಾಜಿಸ್ಟ್ರೇಟ್ ಅವರು ಆ ವ್ಯಕ್ತಿಗೆ ಒಂದು ಈ ಸಬ್ಸೆಕ್ಷನ್ 1ರ ಅಡಿಯಲ್ಲಿ ಏನು ಡೈರೆಕ್ಷನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಸರಿ ಹೊಂದುವಂತೆ ಬೇಲೇಬಲ್ ವಾರಂಟ್ ಅನ್ನ ಇಶ್ಯೂ ಮಾಡಬೇಕು. ಇದರ ಅರ್ಥ ನಾನ್ ಬೇಲೇಬಲ್ ವಾರಂಟ್ ಅನ್ನ ಇಶ್ಯೂ ಮಾಡಬಾರ್ದು, ಬೇಲೇಬಲ್ ವಾರಂಟ್ ಅನ್ನ ಇಶ್ಯೂ ಮಾಡಬೇಕು ಅಂತೇಳಿ ಹೇಳಿದೆ ಈ ಸೆಕ್ಷನ್ನು. ನೆಕ್ಸ್ಟ್ ಸಬ್ಸೆಕ್ಷನ್ 4ರ ಪ್ರಕಾರ
ಈ ಸೆಕ್ಷನ್ನಲ್ಲಿ ಬರುವಂತಹ ಯಾವುದೇ ಒಂದು ಪ್ರೊವಿಷನ್ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲಿಕೇಶನ್ ಆಗುವಂತಹ ವ್ಯಕ್ತಿ ಏನಾದರೂ ಭಾರತೀಯ ನ್ಯಾಯ ಸಂಹಿತೆ 2023ಯ ಸೆಕ್ಷನ್ 70 ಸಬ್ಸೆಕ್ಷನ್ 2ರಲ್ಲಿ ಮತ್ತು ಸೆಕ್ಷನ್ 65ನಲ್ಲಿ ಏನಾದರೂ ಅಫೆನ್ಸ್ ಮಾಡಿದ್ರೆ ಅಂತಹ ಅಕ್ಯೂಸ್ಡ್ ವ್ಯಕ್ತಿಗೆ ಈ ಒಂದು ಸೆಕ್ಷನ್ ಅಪ್ಲೈ ಆಗೋದಿಲ್ಲ, ಈ ಸೆಕ್ಷನ್ನಲ್ಲಿರೋ ಪ್ರೊವಿಷನ್ಗಳು ಅಪ್ಲೈ ಆಗೋದಿಲ್ಲ ಅಂಥೇಳಿ ಸಬ್ಸೆಕ್ಷನ್ 4 ಹೇಳುತ್ತೆ. ಸ್ನೇಹಿತರೆ, ಇದು ಸೆಕ್ಷನ್ 482. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.